ಯಾವಾಗಲಾದರೂ ಕೆಮ್ಮು ನೆಗಡಿ ಜ್ವರ ಬಂದರೆ ನಮ್ಮ ಅಜ್ಜಿ ಮಾಡಿಕೊಡ್ತಾ ಇದ್ದಂತಹ ಈ ಕಡುಬಿನ ರೆಸಿಪಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ದ್ಯುತಿ ಕಿಚನ್ಸ್ಗೆ ಸ್ವಾಗತ. ನಾನಿಲ್ಲಿ 1 ಕಪ್ನಷ್ಟು ಒಣ ಕೊಬ್ಬರಿಯನ್ನು ತಗೊಂಡಿದ್ದೇನೆ. ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಇವಾಗ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ಅದರ ಜೊತೆಗೆ 1 ರಿಂದ 1.5 ಚಮಚ ಆಗುವಷ್ಟು ನಾನು ಕಾಳು ಮೆಣಸನ್ನು ತಗೊಂಡಿದ್ದೇನೆ. ಈ ಕಾಳು ಮೆಣಸು ಕಫವನ್ನು ಕರಗಿಸುತ್ತೆ. ಹಾಗೆ 2 ಶುಂಠಿ, ಒಣ ಶುಂಠಿಯನ್ನು ನಾನು ತಗೊಂಡಿದ್ದೆ. ಇದನ್ನು ಜಜ್ಜಿ ನಾವು ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಇಲ್ಲಾಂದರೆ ನಿಮ್ಮ ಹತ್ರ ಶುಂಠಿ ಪುಡಿ ಇದ್ದರೆ 2 ಚಮಚ ಶುಂಠಿ ಪುಡಿಯನ್ನು ಹಾಕ್ಕೊಳ್ಬೋದು. ಇವೆಲ್ಲ ಸಾಮಗ್ರಿಗಳು ನಮ್ಮಲ್ಲಿರೋ ಕಫವನ್ನು ಕರಗಿಸುತ್ತೆ. ನೋಡಿ, ಪೌಡ್ರ್ ಮಾಡ್ಕೊಂಡಿದ್ದೇನೆ ನಾನು. 3 ಕೂಡ ಚೆನ್ನಾಗಿ ಸಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು. ಒಣ ಕೊಬ್ಬರಿ ಎಣ್ಣೆ ತಗೊಳ್ರಿ. ಹಾಗೆ ಅದರ ಜೊತೆಗೆ ಟೇಸ್ಟಿಗೆ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸಿಹಿ ಬೇಕು, ಸಿಹಿಗೆ ತಕ್ಕಷ್ಟು ನೀವು ಬೆಲ್ಲನ ಉಪಯೋಗ ಮಾಡ್ಕೊಳ್ಬಹುದು. ಬೆಲ್ಲ ಹಾಕೋದ್ರಿಂದ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ಈಗ ಕಡುಬು ಮಾಡೋದಕ್ಕೆ ಹಿಟ್ಟು ಕಲಿಸ್ಕೊಳ್ಳೋಣ. ನಾನು 2 ಬಟ್ಲಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಇವಾಗ ನಾದ್ಕೊಳ್ಳೋಣ. ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಳ್ಬೇಕು. ನಾವು ಕಡುಬು ಮಾಡೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರ್ತದೆ. ಸ್ವಲ್ಪನೇ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ನಾನು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ಹಿಟ್ಟು. ಒಂದು 5 ನಿಮಿಷ ನಾವು ನೆನೆಯೋದಕ್ಕೆ ಬಿಟ್ಬಿಡೋಣ. ಈಗ ನಾವು ಪುಡಿ ಮಾಡ್ಕೊಂಡಿರುವಂಥ ಕೊಬ್ಬರಿ ಮತ್ತು ಬೆಲ್ಲ, ಮೆಣಸು, ಶುಂಠಿ ಪುಡಿಯನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೇನೆ. ಇದು ನಮ್ಮ ಕಡುಬಿಗೆ ತುಂಬೋದಕ್ಕೆ ಬೇಕಾಗಿರುವಂಥ ಹೂರಣ. ಇದರ ಜೊತೆಗೆ ಸ್ವಲ್ಪ ಜಾಜಿಕಾಯಿಯನ್ನು ನಾನು ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈ ಜಾಜಿಕಾಯಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಹಾಗೆ 2 ಚಮಚ ಬಿಳಿ ಎಳ್ಳನ್ನು ನಾನು ಬಿಸಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಬ್ಬರಿ, ಬೆಲ್ಲ, ಶುಂಠಿ ಮತ್ತು ಕಾಳು ಮೆಣಸಿನ ಫ್ಲೇವರು ತುಂಬ ಚೆನ್ನಾಗಿರ್ತದೆ. ಇವಾಗ ಚಿಕ್ಕ ಒಂದು ಉಂಡೆಗಳನ್ನಾಗಿ ನಾವು ಮಾಡ್ಕೊಳ್ಳೋಣ. ಕಡುಬಿನಲ್ಲಿ ತುಂಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಕಡುಬುಗಳನ್ನು ಭಾಳ ಕೂಡ ತಿನ್ನೋದಿಲ್ಲ. 1 ರಿಂದ 2 ತಿಂದರೆ ಸಾಕಾಗುತ್ತೆ. ನಮ್ಮ ಮೈಗೆ ಬೇಕಾಗುವಂಥ ಬಿಸಿ ಅಥವಾ ಹೀಟ್ ಎಷ್ಟು ಬೇಕೋ ಅಷ್ಟನ್ನು ಇದು ನಮಗೆ ಒದಗಿಸಿ ಕೊಡ್ತದೆ. ನಾನು ಎಲ್ಲ ಕಡುಬಿಗೆ ಬೇಕಾಗುವಂತಹ ಫಿಲ್ಲಿಂಗನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಒಂದು ಸಾಣಿಗೆ ತಗೊಂಡಿದ್ದೇನೆ. ಅದಕ್ಕೆ 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ. ನಾವು ಈ ಕಡುಬುಗಳನ್ನು ಎಣ್ಣೆಯಲ್ಲಿ ಕರಿಯೋದಿಲ್ಲ, ಸ್ಟೀಮ್ ಮಾಡಿ ತಿಂತಾರೆ. ಅದಕ್ಕೋಸ್ಕರ ಈ ಕಡುಬಿಗೆ ಉಗಿ ಕಡುಬು ಅಂತ ಕೂಡ ಹೇಳ್ತಾರೆ. ನೋಡಿ, ಹಿಟ್ಟು ಚೆನ್ನಾಗಿ ನೆನೆದಿದೆ. ಇವಾಗ ಚಿಕ್ಕ ಉಂಡೆಗಳನ್ನು ನಾವು ಮಾಡಿಕೊಂಡು ಕಡುಬುಗಳನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಸಣ್ಣ ಉಂಡೆಯನ್ನು, ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆಯನ್ನು ತಗೊಂಡು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣ. ನೋಡಿ, ಚಿಕ್ಕದಾಗಿನೇ ಮಾಡಬೇಕು. ಸ್ವಲ್ಪ ದಪ್ಪಾಗೇ ಇರಲಿ ಎಲೆ. ಈಗ ಇದಕ್ಕೆ ಫಿಲ್ಲಿಂಗನ್ನು ತುಂಬಿ ಕಡುಬಿನ ಆಕಾರಕ್ಕೆ ನಾವು ತಗೊಳ್ಳೋಣ. ನೋಡಿ, ಈ ರೀತಿ ಮಡಿಸ್ತಾ ಹೋಗಬೇಕು. ಅಂದರೆ ಫಿಲ್ಲಿಂಗ್ ಹೊರಗಡೆ ಬರೋದಿಲ್ಲ. ಬಿಚ್ಚಿದ್ರೂ ಕೂಡ ಏನು ತೊಂದರೆ ಇಲ್ಲ. ಇದು ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ರೆಸಿಪಿಗಳು ಇಷ್ಟ ಆಗ್ತಾ ಇದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಒಂದು ಲೈಕ್ ಕೊಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅದೇ ರೀತಿ ಇನ್ನೊಂದು ಮಾಡಿ ತೋರಿಸ್ತೇನೆ ನೋಡಿ. ನಮಗೆ ಸ್ವಲ್ಪ ನೆಗಡಿ ಆದರೂ ಕೂಡ ನಮ್ಮ ಅಜ್ಜಿ ಈ ರೀತಿ ಕಡುಬುಗಳನ್ನು ಮಾಡಿ ಅರಿಶಿಣ ಎಲೆಯಲ್ಲಿ ಹಾಕಿ ಬೇಯಿಸಿ ಬಿಸಿ ಕಡುಬಿನ ಮೇಲೆ 2 ರಿಂದ 3 ಚಮಚ ತುಪ್ಪ ಹಾಕಿ ನಮಗೆ ತಿನ್ನಿಸ್ತಾ ಇದ್ರು. ತುಂಬಾ ರುಚಿಯಾಗಿರ್ತದೆ ಮತ್ತು ಎಫೆಕ್ಟಿವ್ ಕೂಡ ಆಗಿರ್ತದೆ. ಈ ರೀತಿ ಇದಕ್ಕೆ ದಂಡಿ ಮುರಿಯೋದು ಅಂತ ಕೂಡ ಹೇಳ್ತಾರೆ ಹಳ್ಳಿ ಕಡೆ. ನೀವು ಈ ರೀತಿಯಾಗಿ ಮಕ್ಕಳಿಗೆ ಮನೇಲಿ ಮಾಡಿಕೊಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದೇ ರೀತಿ ನಾನು ಎಲ್ಲ ಕಡುಬುಗಳನ್ನು ರೆಡಿ ಮಾಡ್ಕೊಂಡಿದ್ದೇನೆ. ನಿಮಗೆ ಅರಿಶಿಣ ಎಲೆ ಸಿಕ್ಕರೆ ಅರಿಶಿಣ ಎಲೆಯಲ್ಲಿ ಹಾಕಿಟ್ಟು ನೀವು ಬೇಯಿಸಿ ತಿನ್ಬೋದು. ತುಂಬಾ ರುಚಿಯಾಗಿರ್ತದೆ ಅರಿಶಿಣದ ಫ್ಲೇವರು, ಎಲೆ ಫ್ಲೇವರು. ಈಗ ನಾನು ಎಣ್ಣೆ ಹಚ್ಕೊಂಡಿರೋ ಈ ಸಾಣಿಗೆಯಲ್ಲಿ ಕಡುಬುಗಳನ್ನು ಜೋಡಿಸ್ತಾ ಇದ್ದೇನೆ.
ಸಾನಿಗೆಯಲ್ಲಿ ಎಷ್ಟು ಹಿಡಿತದೋ ಅಷ್ಟನ್ನು ನಾವು ಇಟ್ಕೊಳ್ಬೇಕು. ಸ್ವಲ್ಪ ಜಾಗ ಬಿಟ್ಬಿಟ್ಟು ಇಟ್ಕೊಳ್ಬೇಕು, ಒಂದಕ್ಕೊಂದು ಅಂಟ್ಕೊಳ್ಳದೆ ಇರೋ ಹಾಗೆ ಇಟ್ಕೊಂಡ್ರೆ ಆಯಿತು. ಈಗ ಒಲೆ ಮೇಲೆ ನಾನು ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಇವಾಗ ನೋಡಿ ನೀರು ಕುದೀತಾ ಇದೆ. ಕೆಳಗಡೆ ನೀರು ಹಾಕಿಟ್ರೆ ಮೇಲೆ ಉಗಿ ಮೇಲೆ ಈ ಕಡುಬನ್ನು ನಾವು ಬೇಯಿಸ್ಕೊಳ್ಬೋದು. ಈಗ ಸಾನಿಗೆ ಇಟ್ಟು ಮೇಲೆ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ನಾವು ಬೇಯಿಸ್ಕೊಳ್ಬೇಕು. ನೋಡಿ ಇವಾಗ ಬೆಂದಿದೆ. ಸ್ವಲ್ಪ ಪ್ರೆಸ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಬೆಂದಿರೋದು, ಹಿಟ್ಟು ಬೆಂದಿರುತ್ತೆ. ಇವಾಗ ತಕ್ಕೊಳ್ಳೋಣ. ಬಿಸಿ ಬಿಸಿ ಆದ ಕಡುಬು ಮೇಲೆ ತುಪ್ಪ ಹಾಕೊಂಡು ತಿಂದರೆ ಆಹಾ ಸ್ವರ್ಗ ಸುಖ, ಭಾಳ ರುಚಿಯಾಗಿ ಇರ್ತದೆ. ನೀವು ಕೂಡ ಒಂದ್ಸಲ ಮನೇಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತು ಇದೇ ರೀತಿಯಾದಂತಹ ಸರಳ ಸುಲಭ ರೆಸಿಪಿಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೋಸ್ಕರ ತೊಗೊಂಡು ಬರ್ತೇನೆ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿರಿ ಹಾಗೂ ಆರೋಗ್ಯವಾಗಿರಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.